ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಫ್ಲೇವರ್ಸ್ ಆಫ್ ಬೆಂಗಳೂರು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನನ್ನ ಚಾನಲ್ ನೋಡ್ತಿರೋ ಎಲ್ರಿಗೂ ಫಸ್ಟ್ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಈ ವಿಡಿಯೋನ ಚೂಸ್ ಮಾಡಿದ್ದಕ್ಕೆ. ಆ್ಯಂಡ್ ಫ್ಲೇವರ್ಸ್ ಆಫ್ ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಏನೇನು ಸಿಕ್ಕುತ್ತೆ ಅದೆಲ್ಲದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ರೈಟ್ ನಾವು ನಾನಿವಾಗ ಗಾಂಧಿನಗರದಲ್ಲಿ ಲೊಕೇಟ್ ಆಗಿರುವಂತಹ ಈಶಾ ದೋಸೆ ಪಾಯಿಂಟ್ಗೆ ಬಂದಿದ್ದೀನಿ. ಈಶಾ ದೋಸೆ ಪಾಯಿಂಟಲ್ಲಿ ಹೆಸರೇ ಹೇಳೋ ಹಾಗೆ ದೋಸೆ ಸಖತ್ತು ಫೇಮಸ್ಸು. ನನಗಂತೂ ಸಿಕ್ಕಾಬಡೆ ಫೇಮಸ್ಸು. ಸೊ ನಾನು ನೆನ್ಸ್ಕೊಂಡಾಗೆಲ್ಲ ಇಲ್ಲಿಗೆ ಬರ್ತೀನಿ. ಅಂದಮೇಲೆ ನಿಮ್ಮನ್ನು ಕರ್ಕೊಂಬರ್ದೇ ಇರ್ತೀನಾ? ಇವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇಲ್ಲಿ ಏನೆಲ್ಲ ಚೆನ್ನಾಗಿ ಸಿಕ್ಕತ್ತೆ, ಒಂದು ಬಿಸ್ನೆಸ್ನ ಶುರು ಮಾಡಿದಾಗ ಇರೋ ಕಷ್ಟ ಸುಖ ಏನು, ಸಕ್ಸಸ್ ಏನು, ಸಕ್ಸಸ್ನ ರೀಚ್ ಆಗೋದಕ್ಕೆ ಪಡೋ ಕಷ್ಟ ಏನು, ಶ್ರಮ ಏನು, ಅದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಈ ಈಶಾ ದೋಸೆ ಪಾಯಿಂಟ್ನ ಓನರು ಪ್ರಭು ಅವರಿದ್ದಾರೆ. ಅವ್ರನ್ನ ಕೇಳಿ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಒಳಗೆ ಹೋಗ್ತೀನಿ. ನನ್ನ ಫಾಲೋ ಮಾಡಿ, ನನ್ನ ಜೊತೆನೇ ಇರಿ. Follow me. ಈಶಾ ದೋಸೆ ಪಾಯಿಂಟಿಗೆ ಬಂದಮೇಲೆ ಇಲ್ಲಿನ ದೋಸೆ ತಿಂದೇ ಇದ್ರೆ ಹೆಂಗೆ, ನಿಮಗೆ ಆ ಟೇಸ್ಟ್ನ ರಿವ್ಯೂ ಹೇಳದೇ ಇದ್ರೆ ಹೆಂಗೆ, ನೀವಿಲ್ಲಿ ಬರದೇ ಇದ್ರೆ ಹೆಂಗೆ ಅಲ್ವಾ? ಇಡೀ ಎಪಿಸೋಡ ಇನ್ಕಂಪ್ಲೀಟ್ ಆಗುತ್ತೆ ಇದರ ಓನರ್ನ ಮಾತಾಡಿಸ್ಲಿಲ್ಲ ಅಂದರೆ, ಕರೆಕ್ಟಾ? ಸೊ ಇವಾಗ ನಾನು ಗಾಂಧಿನಗರದಲ್ಲಿ ಲೊಕೇಟ್ ಆಗಿರುವಂತಹ ಈಶಾ ದೋಸೆ ಪಾಯಿಂಟಿಗೆ ಬಂದಿದ್ದೀನಿ. ಈ ಬಿಸ್ನೆಸ್ನ ಶುರು ಮಾಡಿ ಇದರಲ್ಲೇ ಉಸಿರಾಡಿ ಇದರಲ್ಲೇ ಮುಳುಗಿ ಎದ್ದಿರೋಂತಹ ಪ್ರಭು ಸರ್ ನನ್ನ ಜೊತೆ ಇದ್ದಾರೆ. ಅವರ ಧರ್ಮಪತ್ನಿನೂ ಅವ್ರ ಜೊತೆ ಇದ್ದಾರೆ. ಸೊ ಇವತ್ತು ಒಂದು ಸಕ್ಕತ್ತಾಗಿರೋ ಎಪಿಸೋಡು. ಬಿಸ್ನೆಸ್ ಮಾಡಬೇಕು ಅಂತಿರೋರಿಗೆ ಒಂದು ಸಕ್ಕತ್ತಾಗಿರೋ ಲೆಸನ್ ಹೇಳ್ತಾರೆ ಇವತ್ತು. ಅವ್ರು ಮಾತಾಡೋದು ಸ್ವಲ್ಪ ಲೋ ಇರುತ್ತೆ, ಬಟ್ ಕಂಟೆಂಟ್ ಮಾತ್ರ ಸೂಪರ್ ಆಗಿರುತ್ತೆ. ಸರಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಸರ್. ಧರ್ಮಪತ್ನಿನ ಇಂಟ್ರೊಡ್ಯೂಸ್ ಮಾಡಿಸಿ ಸರ್. ರಮ್ಯಾ ನಮ್ಮ ಅರ್ಧಾಂಗಿ. ನೋಡಿದ್ರಾ? ನಮ್ಮ ಜೀವನದಲ್ಲಿ 0.5 ಇದ್ದಾರೆ ರಮ್ಯಾ ಅನ್ಬಿಟ್ಟು. ಅವ್ರು 0 ಆಗಿದ್ದಾಗ ಜೊತೆಯಾಗಿ ಈಗ ಹೀರೋ ಮಾಡಿರೋರು ನೀವೇ ಅಲ್ಲ? ಇವಾಗ ಎಲ್ಲಾನು ಇವಾಗ ಆಟ ಆಡಿಸ್ತಾ ಇದ್ದಾರೆ. ಈಗ ಆಟ ಆಡಿಸ್ತಾರೆ ನೋಡಿ. ನಿಜ ಹೇಳ್ಬೇಕು ಅಂದ್ರೆ ರಮ್ಯಾ ಫೇವ್ರೆಟ್ ಹೀರೋಯಿನ್. ಆ ಹೆಸರಿನ ರಮ್ಯಾನೇ ಇವ್ರ ಲೈಫ್ ಅಲ್ಲಿ ರಿಯಲ್ ಹೀರೋಯಿನ್ ಆಗ್ಬಿಟ್ಟಿದ್ದಾರೆ. ಇದನ್ನ ರಮ್ಯಾ ಮೇಡಮ್ ಒಂದ್ಸಲ ಹೇಳಿದ್ದೇನೆ. ಏನಂದ್ರು? ಖುಷಿ. ಅವರಿಗೆ ಈಶಾ ದೋಸೆ ಪಾಯಿಂಟ್ ಅಲ್ಲಿ ದೋಸೆ ಅಂದ್ರೆ ಸಖತ್ ಇಷ್ಟ. ತುಂಬಾ ಇಷ್ಟ ಅವ್ರಿಗೆ. ತುಂಬಾ ಪೋಷರ್ಗಾಗ್ಲಿ, ಶಿವಣ್ಣವ್ರಿಗಾಗ್ಲಿ, ಶಿವಣ್ಣವ್ರ ಮನೆಗೆ ಇವಾಗ್ಲೂ ಆರ್ಡರ್ ಮಾಡ್ತೀವಿ ನಾವು. ನಾವೆಲ್ಲ ಬಂದು ಆರ್ಡರ್ ಕೊಡ್ತಾ ಇರ್ತಾರೆ. ಅದರಿಂದ ತುಂಬಾ ಸೆಲೆಬ್ರಿಟೀಸ್ಗೆ ಇಷ್ಟ ಆಗಿದೆ ದೋಸೆ. ನಾವೊಂದು 30 ವರ್ಷದಿಂದ ಇದರಲ್ಲಿ ಇದ್ದೀವಿ. ಇದೇ ಜೀವನ, ಬೇರೆ ಜೀವನ ನಮಗೆ ಗೊತ್ತಿಲ್ಲ. ಯಾವುದೇ ಏಳು ಬೀಳು ಎಲ್ಲಾನು ನೋಡಿದ್ವಿ. ತುಂಬಾ ಒಳ್ಳೆ ಜನ ಬಂದಿದ್ದಾರೆ ನಮ್ಮ ಲೈಫಲ್ಲಿ. ತುಂಬಾ ಜನ ಬುದ್ಧಿ ಕಲ್ಸಿದ್ದಾರೆ. ಕೆಲವರು ಕೆಲಸ ಕಲ್ಸ್ಕೊಟ್ಟಿದ್ದಾರೆ. ಇನ್ನು ಕೆಲವರು ಯಾರ ಜೊತೆ ಹೆಂಗಿರ್ಬೇಕು, ನೀನ್ ನನ್ನನ್ನು ನಂಬಿದ್ದು ತಪ್ಪ, ನೀನ್ ನಂಬೇಕಾಗಿತ್ತ ಅನ್ನೋದನ್ನು ಕಲ್ಸ್ಕೊಟ್ಟಿದ್ದಾರೆ. ಇದರಿಂದ 30 ವರ್ಷದಿಂದ ನಾನು ಇದೇ ಲೈಫಲ್ಲಿ ಇದ್ರು ಒಂದು 2 months 3 months ಇಂದ ಮತ್ತೆ ಬೇರೆ ಲೈಫ್ ಇವಾಗ ಮತ್ತೆ ಲೀಡ್ ಮಾಡ್ತಾ ಇದ್ದೀನಿ. ಈಗ ಒಂದು ಹೊಸ ಜರ್ನಿ ಇದು ಖಂಡಿತ ಅಲ್ವಾ? ಇಷ್ಟು ದಿನ ಹೊಸ ಜನ ಒಂದು 10 years ಎಲ್ಲ ತುಂಬಾ ಕಡೆ ಎಲ್ಲ ಮಾಡ್ದು. ಎಲ್ಲರಿಗೂ ತುಂಬಾ ಜನ ಗೊತ್ತಿದೆ. ತುಂಬಾ ಹೆಲ್ಪ್ ಆಗಿದೆ ಅದರಿಂದ. ನಿಮ್ಮಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಅವರಿಂದ ನಮ್ಗೆ ಹೆಲ್ಪ್ ಆಗಿದೆ. ಇಲ್ಲಾಂದ್ರೆ ನಾವು ಇವತ್ತೊಂದು ಲೀಡ್ ಮಾಡಕ್ ಆಗ್ತಿರ್ಲಿ. ಇಲ್ಲ ಅಂದಿದ್ದು ಇವತ್ತು ಅವರು ಒಂದು ಹೇಳ್ಕೊಟ್ಟಿದ್ದಾರೆ ಏನ್ ಮಾಡ್ಬೇಕು, ನಿನಗೆ ಯಾವ್ದು ಜವಾಬ್ದಾರಿ ಕೊಟ್ರೆ ನೀನ್ ಯಾವ ತರ ಜವಾಬ್ದಾರಿ ನಿಭಾಯಿಸ್ಬೇಕು. ಇಲ್ಲ ನೀನ್ ಎಲ್ಲಾರನು ಅಣ್ಣ ತಮ್ಮ ಅಕ್ಕ ತಮ್ಮ ಅಂತಾರೆ ಹಿಂಗಿರ್ಬೇಕು. ಇದನ್ನೆಲ್ಲ ಅವರು ಕಲ್ಸ್ಕೊಟ್ಟಿದ್ದಾರೆ. ಸುಮ್ಮನೆ ಹೇಳ ಲೈಫ್ ಲೆಸನ್ ಇದೆ. ಖಂಡಿತ ಕರೆಕ್ಟ್. ಅದರಿಂದ ಇದು ಚೆನ್ನಾಗಿದೆ. ವೆರಿ ಬಿಗಿನಿಂಗ್ ನಿಮಗೆ ನೆನಪಿರೋ ಹಂಗೆ ನೀವು ಈ ಬಿಸ್ನೆಸ್ಸಿಗೆ ಫಸ್ಟ್ ಸ್ಟೆಪ್ ಇಟ್ರಲ್ಲ, ಅದನ್ನ ನೆನಪಿಸ್ಕೊಂಡ್ರೆ ಏನಿಲ್ಲ ಮೇಡಮ್. ಎಲ್ಲಿ ಬೇಸಿಕಲಿ ಎಲ್ಲಿ? ಸ್ವಲ್ಪ ಭಯ ಆಗುತ್ತೆ. ಬೇಸಿಕ್ ನಾವು ನಗರಪೇಟೆ ಅಲ್ಲಿ ಕೆಲ್ಸಕ್ಕೆ ಬಂದಿದ್ದು ಚಿಕ್ಕ ವಯಸ್ಸಲ್ಲಿ. ಒಂದು ಯಾವ ಊರು ನಿಮ್ದು ಬೇಸಿಕಲಿ? ನಮ್ದು ನಾಗಮಂಗಲ, ಮಂಡ್ಯ ಡಿಸ್ಟಿಕ್, ನಾಗಮಂಗಲ ತಾಲೂಕು, ಸಂಕನಹಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿಂದ ಒಂದು ಬಂದೋ ನಾವು. ಏನಂದ್ರೆ ಒಂದು ಊಟಕ್ಕೂ ಕಷ್ಟ ಇತ್ತು. ಆ ಟೈಮಲ್ಲಿ ಬಂದಿದ್ದು. ಬಟ್ ಇವತ್ತೆಲ್ಲ ಕೊಟ್ಟಿದ್ದಾರೆ. ಯಾವುದು ಕಮ್ಮಿ ಇಲ್ಲ. ಬೆಂಗಳೂರು ಎಲ್ಲ ಕೊಟ್ಟಿದೆ. ಅದ್ರ ಜೊತೆಗೆ ಅಲ್ಲೇ ಒಂದು 15 ವರ್ಷ ಕೆಲಸ ಮಾಡ್ದು. ಇನ್ನು ಕೆಲವು ಕಡೆ ಪಾಪ ಕೆಲಸ ಜನ ಮಾಡ್ತೀನಿ. ಕೆಲವು ಪಾರ್ಟ್ನರ್ಶಿಪ್ ಅಲ್ಲೆಲ್ಲ ಇತ್ತು. ಹೆಸರೆಲ್ಲ ಬೇಡ. ಅದು ಆ ಹೆಸರು ತುಂಬಾ ಮನಸ್ಸಲ್ಲಿ ಇದೆ. ಬೇಡ, ಆಚೆ ಹೇಳೋಷ್ಟು ಆಚೆ ಬರಲ್ಲ. ನಿಮ್ಮ ಎಕ್ಸ್ಪ್ರೆಷನ್ ನನಗೆ ಅರ್ಥ ಆಗ್ತಿದೆ. ಹೆಸರೆಲ್ಲ ಬೇಡ. ಅಲ್ಲೆಲ್ಲ ಇದ್ದು
ನಮ್ಮ ಲೈಫು ಪೂರ್ತಿ ಅಲ್ಲೇ ಕಳಿತೀವಿ ಅನ್ಕೊಂಡಿದ್ದು. ಬಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ತುಂಬಾ ಜನಕ್ಕೆ, ನನಗೊಂದು ಒಳ್ಳೇದಾಗಬೇಕು ಅಂದ್ರೆ ನನಗೂ ಯೋಗ್ಯತೆ ಇರಬೇಕು, ನೀವು ಒಳ್ಳೇದು ಮಾಡ್ತೀನಿ ಕರೆಕ್ಟ್. ಬಟ್ ಅದರಿಂದ ಆಯ್ತು ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ ಈಶಾ ದೋಸಾ ಪಾಯಿಂಟ್ ಅಂತ ಒಂದು ಸಪ್ರೇಟಾಗಿ ಶುರು ಮಾಡೋದು. ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಹೌದು, ಇಲ್ಲಿ ನಾನು ಬಂದಾಗಿಂದ ನೋಡ್ತಿದ್ದೀನಿ, ಯಪ್ಪ ಎಷ್ಟು ಜನ ಅಂದ್ರೆ ಒಂದ್ಸತಿ ನೀವು ಒಂದ್ ಸಿಗ್ನೇಚರ್ ಫುಡ್ ಟೇಸ್ಟ್ ಕೊಟ್ಟು ಬಿಟ್ರೆ ಅಲ್ಲಿ ಜನ ಹುಡುಕೊಂಡ್ ಬರ್ತಾರೆ ಅನ್ನೋಕೆ ಇದು ಸಾಕ್ಷಿ. ಖಂಡಿತ ಮೇಡಮ್, ಅವರಿಂದ ಇವಾಗ ನಾವು ಯಾವುದೇ ಇದಾಗಲಿ ತುಂಬಾ ಜನ ಅವರೇ ಇಲ್ಲೋಗಿದ್ದಾರೆ ಬಾರೋ, ಇಲ್ಲಿ ಮಾಡ್ತಾ ಇದ್ದಾರೆ ಬಾರೋ, ಪ್ರಭು ಅವ್ರದ್ದು ಅಲ್ಲಾಗಿದೆ ದೋಸೆ ಪಾಯಿಂಟು. ರಾತ್ರಿ 11:30ಗೆ ನಾನು ಇವತ್ತು ಬೆಳಗ್ಗೆ ಬರೋದು ಅದಕ್ಕೂ ಸ್ವಲ್ಪ ಲೇಟ್ ಆಯಿತು. ಏನಂದ್ರೆ ರಾತ್ರಿ 11:30ಗೆ ಕ್ಲೋಸ್ ಆದ್ಮೇಲೆ ಬಂದ್ರು ಒಂದು ಫ್ಯಾಮಿಲಿ, ನಂಗೆ ದೋಸೆ ಬೇಕೇ ಬೇಕು, ಅಲ್ಲಿಂದ ಬಂದಿದ್ದು ಯಾರು ನಮ್ಮ ಕಸ್ಟಮರ್, ನಾರ್ಮಲ್ ಕಸ್ಟಮರ್. ಓಕೆ, ಅಲ್ಲಿಂದ ಮತ್ತೆ ರೆಡಿ ಮಾಡಿ ಹಾಕೊಟ್ರು. ಅದೊಂದು ವಿಶ್ವಾಸನೇ ಉಳಿಸ್ಕೊಂಡಿರೋದಕ್ಕೆ ಇವತ್ತು ನಮ್ಗೆ ಬೇರೆ ಐಡಿಯಾ ಇಲ್ಲ, ಇದೇ ಐಡಿಯಾ, ಇದರಲ್ಲೇ ಜೀವನ. ಇವತ್ತು ನಾವು ಏನು ಜೀರೋಯಿಂದ ಬಂದು ಇವತ್ತು ಯಾವುದೋ ಒಂದು ಪ್ರಾಪರ್ಟಿ ತಗೊಂಡಿದ್ದು ಮನೆ ಕಡೆ ಎಲ್ಲ ಇದರಿಂದ. ಬೇಸಿಕಲಿ ಒಂದು ಈ ತರದ ಹೋಟೆಲ್ ಶುರು ಮಾಡಬೇಕು ಅಂದಾಗ ಇರೋ ಕಷ್ಟ ಸುಖ ಏನು ಸರ್? ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ಲಾಸ್ ಆಗ್ಬೋದು, ಲಾಭ ಆಗ್ಬೋದು, ಅದೇನು ಐಡಿಯಾಸೇ ಇರಲ್ಲ. ಬಟ್ ನಿಮಗೊಂದು ಇಷ್ಟೊಂದು ಅನುಭವ ಆದ್ಮೇಲೆ ನಿಮ್ ಒಂದು ಹೋಟೆಲ್ ಶುರು ಮಾಡ್ತೀನಪ್ಪ ಅಂದ್ರೆ ಒಂದು ಬೇಸಿಕ್ ಎಷ್ಟಿರ್ಬೇಕು ಒಬ್ಬ ಮನುಷ್ಯ ಶುರು ಮಾಡ್ಬೇಕು? ಇಲ್ಲ ಮೇಡಮ್, ಅದ್ರ ಬಗ್ಗೆ ನಂಗೆ ಇದಿಲ್ಲ. ಇವತ್ತು ಬೇಸಿಕ್ ಇವತ್ತು ಬಂಡವಾಳ ಹಾಕ್ತೀನಿ ಅಂದ್ರೆ ತುಂಬಾ ಜನ ಇದೆ. ನನಗೆ ಇವಾಗ್ಲೂ ಡೈಲಿ ಒಂದು 3-4 ಜನ ನಿಂಗೆ ಎಷ್ಟು ಕೋಟಿ ಬೇಕಾ ಬಂಡವಾಳ ಹಾಕಕ್ಕೆ ರೆಡಿ ಇದೆ. ಬಟ್ ಪೇಷನ್ಸ್ ಏನಂದ್ರೆ ನನಗೆ ಆ ಲೈನಲ್ಲಿ ಎಲ್ಲ ಗೊತ್ತಿರ್ಬೇಕು. ಇವಾಗ ನೋಡಿದ್ರಿ, ನಾಳೆ ಬೆಳಗ್ಗೆ ಯಾರು ಬಂದಿಲ್ಲ ಅಂದ್ರೆ ಅಷ್ಟೇ, ನಾನು ರೆಡಿ ಮಾಡಕ್ ರೆಡಿ ಇರ್ಬೇಕು, ನಾನೇ ಕೆಲಸ ಮಾಡ್ತೀನಿ ಅನ್ನೋದು ರೆಡಿ. ನೀವೇ ದೋಸೆ ಹಾಕಕ್ ರೆಡಿ ಇರ್ಬೇಕು. ಎಷ್ಟು ನಿಮ್ಗೂ ಗೊತ್ತಿರುತ್ತೆ ಎಷ್ಟೆಷ್ಟೋ ಹೆಸರುಗಳು ಹೆಂಗೆ ಹೋಗಿದೆ ಅಂತ. ಯಾಕಂದ್ರೆ ಅವ್ರು ಮೂಲತಃ ಅವ್ರು ಕಷ್ಟಪಟ್ಟು ಕೆಲಸ ಕಲಿತೆ ಮಾಡಿರ್ತಾರೆ. ಕೆಲವೊಂದು ವಿಷಯಗಳು ಹೇಳಕ್ ಹೋದ್ರೆ ಕೆಲವಾಗ ಏನಾಗುತ್ತೆ, ಹೆಸರಲ್ಲಿ ಏನು ಇಲ್ಲ ಮೇಡಮ್. ಇವತ್ತು ನಾನು ಅದನ್ನ ನಂಬಲ್ಲ. ಅಲ್ಲಿ ಕ್ವಾಲಿಟಿ ಕೊಟ್ಟಿಲ್ಲ, ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ ನೀವೇನ್ ಆಡಂಬರ ತೋರಿಸಿದ್ರು ಯಾರು ಬಂದ್ರು ಇಲ್ಲ. ಇವತ್ತು ಬರ್ತಾರೆ ಅದು ಅಷ್ಟೇನೆ. ನಾವು ಕೆಲಸ ಕಲ್ತಿದ್ದೀವಿ. ನೀವು ಕೇಳಿದ್ರೆ ಏನು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ? ನಾವು ಬೇಸಿಕ್ ಸ್ಟಾರ್ಟ್ ಮಾಡ್ತೀನಿ ಚಿಕ್ಕದಾಗಿ. ನಾನು ಮುಗಿಸ್ ಸಾಕೋದು ಒಂದು 8-10 ಲಕ್ಷ ಸಾಕು, ಅಷ್ಟೇ. ಮಿನಿಮಮ್ ಬಂಡವಾಳ ಅಷ್ಟೇ. ಇಲ್ಲ ಅಂದ್ರೆ ನೀನು ಐಪೈಯಾಗಿ ಏನೋ ಇದೆ ಅಂದ್ರೆ ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಹಾಕ್ಬೋದು, 5 ಕೋಟಿ ಹಾಕಿ ಖರ್ಚು ಮಾಡ್ಬೋದು. ಕರೆಕ್ಟ್. ನಮ್ ಕಸ್ಟಮರ್ ರೀಚ್ ಆಗೋದಿಲ್ಲ. ಇವತ್ತು ಎಷ್ಟೋ ಕಡೆ ನೋಡಿರ್ತೀನಿ ನಾನು, ಏನು ಖರ್ಚಿರಲ್ಲ, ಜನ ಹುಡುಕೊಂಡು ಹೋಗ್ತಿಂತಾರೆ ಅಂದ್ರೆ ಚೆನ್ನಾಗಿರುತ್ತೆ. 8-10 ಲಕ್ಷ ಗಂಡ ಹೆಂಡತಿ ಆರಾಮಾಗಿ ಜೀವನ ಮಾಡ್ಬೋದು. ಇನ್ನು ಇವಾಗ ನೋಡಿ, ನಮ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇವತ್ತು ಆ ಶಕ್ತಿ ಕೊಟ್ಟಿರೋದು ಅದಕ್ಕೆ ನಾವು ಬಂದ್ ಮಾಡಿರೋದು. ಇಲ್ಲ ಅಂದ್ರೆ ನಾವು ಮಾಡಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಕಮ್ಮಿ ಅಂದ್ರೆ ನಮ್ದು ಒಂದು ರೇಂಜ್ ಖರ್ಚಾಗತ್ತೆ. ಅಲ್ಲಿಂದ 8-10 ಲಕ್ಷ ಬೇಕು ಮೇಡಮ್. ಖಂಡಿತ. ನಿಮಗ್ ತುಂಬಾ ನೋವಾಗಿದ್ದ ದಿನ ಅಥವಾ ನಿಮ್ಗೊಂದು ಇಂಥದ್ದೊಂದ್ ದಿನ ನನ್ ಪಾಠ ಕಲಿತೆ ಅನ್ನೋ ಒಂದು ಇನ್ಸಿಡೆಂಟ್ ಏನಾರ ಇದ್ರೆ ಶೇರ್ ಮಾಡ್ಬೋದಾ? ಇಲ್ಲ ಮೇಡಮ್, ತುಂಬಾ ಇದೆ. ನಾನು ಇವತ್ತಿಗೂ ನನ್ನ ಮನೆಯವ್ರಿಗೂ ನಾನು ನೋವು ಶೇರ್ ಮಾಡಲ್ಲ. ನನಗೆ ಇವಿನ ತುಂಬ ನೋವಾಯ್ತಾ, ಇವಾಗ ಮದುವೆ ಮುಂಚೆನೂ ಅಷ್ಟೇ, ಇವಾಗಲೂ ಅಷ್ಟೇ ತುಂಬ ನೋವಾಯ್ತಾ. ನನಗೆ ಸೈಲೆಂಟಾಗಿ ಇರಬೇಕು, ಅದನ್ನು ನಾನೇ ಅನುಭವಿಸ್ಬೇಕು. ಯಾಕೆಂದ್ರೆ ನಾನು ತಪ್ಪು ಮಾಡ್ಕೊಂಡಿರೋದು. ಅದು ಇವರು ತಪ್ಪು ಮಾಡಿರಲ್ಲ, ಇನ್ನೊಬ್ರು ತಪ್ಪು ಮಾಡಿರಲ್ಲ. ನನಗೆ ಆ ಜವಾಬ್ದಾರಿ ಕೊಟ್ಟಾಗ ನಾನು ಅಲ್ಲಿ ಎಲ್ಲೋ ಸರಿಯಾಗಿ ನಿಭಾಯಿಸ್ಲಿಲ್ಲ. ನೀನು ಅದೇ ಜೀವನ ಮಾಡ್ತಾ ಇದ್ದೇನೆ, ನಾನು ಕೆಲಸ ಮಾಡಿದೆ, ಕಷ್ಟಪಟ್ಟೆ, ಅದೇ ಇದೆಯಾ. ಆದರೆ ನಿನ್ಗೊಂದು ಜವಾಬ್ದಾರಿ ಕೊಟ್ಟರು, ಅದನ್ನ ನೀನು ಉಳಿಸ್ಕೊಳ್ಳಿಲ್ಲ. ನೀನು ಏನು ಕಲಿಬೇಕಾಗಿತ್ತು, ಕಲೀಲಿಲ್ಲ. ₹1 ಬಂದಾಗ ಹೆಂಗ್ ನೋಡ್ಕೊಂತಿದ್ದೆ, ₹1,00,00,000 ಬಂದಾಗ ಹೆಂಗ್ ನೋಡ್ಕೊಬೇಕು, ಅದು ನೋಡ್ಕೊಂತ ಇಲ್ಲ ನೀನು. ₹1 ಇತ್ತಲ್ಲ ಹಂಗೆ ಇದೆಯಾ. ಸ್ವಲ್ಪ ಚೇಂಜಸ್ ಬೇಕು. ಅದನ್ನ ನಾನು ಏನೇ ಇದ್ರು ನನ್ನ ಮೇಲೆ ಹಾಕೊಂತೀನಿ. ಆ ನೋವನ್ನು ನಾನೇ ತಿಂತೀನಿ. ಇವತ್ತು ಅಷ್ಟೇ ಚೆನ್ನಾಗಿದ್ದಾಗಲೇ ನಾನು ನಗ್ನಾಗ್ತಾ ಇರ್ತೀನಿ. ಇವತ್ತು ನಾನು ನೋವನ್ನ ಹೇಳ್ಕೊಂಡು ಯಾರು ಇಷ್ಟಪಡಲ್ಲ. ನಾನು ಎಲ್ಲ ಏನು ನೋವೆಲ್ಲ ನನಗೆ ಅಲ್ಲಿ, ನಗುವೆಲ್ಲ ನಿಮಗಿರ್ಲಿ ಅಂತ ರಮ್ಯಾ ಮೇಡಮ್ ನಗ್ನಗ್ತಾ ಇಟ್ಟಿದ್ದಾರೆ. ಓಕೆ, ನಮ್ಮ ಬಾಸ್ ಹೇಳಿರೋದು ನಾನು ಆಲ್ಮೋಸ್ಟ್ ನಾನು ಇವತ್ತವರೆಗೂ ಅದು ಏನೇನೋ ಇದು ಮಾಡ್ಕೊಬೋದು. ನಾನು ಪುನೀತ್ ಅವ್ರದ್ದು ನಾವು ಒಂದು ಮೀಟ್ ಮಾಡಿದಾಗ ಅವ್ರು ಏನು ಹೇಳ್ತಾ ಇದ್ರು, ಅವ್ರೊಂದು ಸ್ಟೇಟ್ಮೆಂಟ್ಗಳು ಕೆಲವು ಅವ್ರು ಎಷ್ಟೊಂದ್ಸಲ ಹೇಳ್ತಾರೆ. ಖಂಡಿತ ಅವ್ರು ಎಷ್ಟೊಂದ್ಸಲ ಹೇಳ್ತಾರೆ, ಅಲ್ಲಿಂದ ನಮ್ಮನ್ನೇನು ಇದ್ದಾಗಲೇ ಅಲ್ಲಿಂದ ದೂರ ಆಗಿಬಿಡಿ, ಸಪ್ರೇಟಾಗಿ ಇದ್ಬಿಡಿ, ನಿಮ್ದಾಗಿರಿ. ಇದನ್ನೇ ನಾನು ಹೇಳೋದು ಯಾವಾಗಲೂ ಅಷ್ಟೇ. ನಿನ್ನ ಶಕ್ತಿ, ನಿನ್ನ ಕೆಲಸದ ಮುಂದೆ ಯಾರು ನಾವು ಉದ್ಧಾರ ಮಾಡಲ್ಲ. ನಾವು ಅಣ್ಣ ತಮ್ಮದಿರಾಗಿರ್ಬೋದು, ಎಲ್ಲರದು ಅವ್ರವ್ರದ್ದೇ ಲೈಫ್ ಇದೆ. ಯಾರೇ ಫ್ರೆಂಡ್ಸ್ ಹೋಗಿ ಅದೆಲ್ಲ ಅವ್ರವ್ರ ಲೈಫ್ ಇರುತ್ತೆ. ಎಲ್ಲರೂ ನಮಗೆ ಟೈಮ್ ಕೊಡೋಕ್ಕಾಗಲ್ಲ. ಕೆಲವೊಂದು ನಾವೇ ಲೀಡ್ ಮಾಡ್ಕೊಂಡು ಹೋಗ್ಬೇಕು.
ಅದೊಂದು ಕಲ್ತ್ಕೊಂಡಿದ್ದೀನಿ ಮೇಡಮ್ ತುಂಬಾ. ನಂಗೆ ಮನೇಲಿ ಯಾರು ಕಲ್ಸಿಲ್ಲ, ಎಲ್ಲ ಲೈಫ್ ಕಲ್ಸಿದೆ. ಲೈಫಲ್ಲಿ ಕಲ್ಸಿಲ್ಲ. ಅದಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಯಾವ್ದು ಇಲ್ಲ ಖಂಡಿತ sir. ಇಲ್ಲ. ಹೌದು. ಈಗ ರಮ್ಯಾ ಮೇಡಮ್ ಫಸ್ಟ್ ಸಿಕ್ಕಿದ್ದೆಲ್ಲಿ ನಿಮಗೆ? ಇಲ್ಲ ರಿಲೇಷನ್ ಮೇಡಮ್ ನಾವು. ರಿಲೇಷನ್? ಅಯ್ಯೋ ಮುಂಚಿನಾನೇ ನೋಡ್ಕೊಂಡ್ಬಿಟ್ಟಾರ ಹಂಗಾರೆ. ಇಲ್ಲ ರಿಲೇಷನ್. ಬಟ್ ರಿಲೇಷನ್ ಆದ್ರೂ ಲವ್ ಆಗಿದ್ದೆ ಅವಾಗ. ಇಲ್ಲ ರಮ್ಯಾ ಮೇಡಮ್ ಕೇಳೋಣ ಇವಾಗ. ಕೇಳಿ ಫಸ್ಟ್ ಅವ್ರನ್ನೇ ಕೇಳಿ. ಲವ್ ಏನಿಂತಿಲ್ಲ, ಅತ್ತೆ ಮಗನೇ ಅದು. ಇಲ್ಲ ಮೇಡಮ್ ಇದೆ ಒಂದೇ ಊರಿಂದನೇ ನೋಡ್ಕೊಂಡು ನೋಡಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಲವ್ ಎಲ್ಲ ಏನಿಲ್ಲ, ಇಲ್ಲ ಮೇಡಮ್ ನನ್ನ ಕಡೆಯಿಂದ ಇಲ್ಲ, ಇವ್ರ ಕಡೆಯಿಂದ ಇತ್ತು. ಅದಕ್ಕೆ ಅವ್ರು ಹೈಡ್ ಮಾಡ್ತಾ ಇರೋದು. ಈಗ ಅವ್ರಿಗೆ ಕೊಡೋಣ ಇವಾಗ, ಅವರೇ ಮಾತಾಡ್ಬೇಕೀಗ. ಅದೇ ನೋಡ್ತಾ ಇದ್ವಲ್ಲ, ಬರ್ತಾ ಇದ್ರು ಬೆಂಗಳೂರಿಂದ. ಚೆನ್ನಾಗಿ ನಾವ್ ಹಳ್ಳಿ ಇದ್ದಿದ್ದು, ಊರಲ್ಲಿ ಇದ್ದಿದ್ದು ನಾನು. ನೀವು ಬೆಂಗಳೂರಿಂದ ಬಂದ್ರು ಅಂತ ಫುಲ್ ಇಲ್ಲಿ ಕಷ್ಟಪಡೋದು ಯಾರಿಗೂ ಗೊತ್ತಿಲ್ಲ. ಹೌದೌದು. ಹೊಸ ಬಟ್ಟೆ ಹಾಕೊಂಡು ಹೋಗ್ಬಿಡೋದು, ಹೋಗ್ಬೇಕಾರೆ ಹೊಸ ಬಟ್ಟೆ ಹಾಕೊಂಡು ಹೋಗೋದು, ಸ್ಟೈಲ್ ಆಗಿ ಹೋಗ್ಬಿಡೋದು. ಅತ್ತ ಮಗ ಬೆಂಗಳೂರಿಂದ ಬಂದ್ರು ಅಂತ ನಿಮಗೆ ಖುಷಿ. ಖುಷಿ. ನಿಜ ಹೇಳ್ಬೇಕಂದ್ರೆ ಇವ್ರ ಮನೆಯವ್ರಿಗೂ ಏನು ಅಷ್ಟು ಇಷ್ಟ ಇರ್ಲಿಲ್ಲ. ಅಂದ್ರೆ ಕ್ರಿಟಿಕಲ್ ಇವ್ರ ತಾಯಿ ಬಾರಿ ಇಷ್ಟ. ನಮ್ದು ಅವತ್ತು ಟೈಮ್ ಹಂಗೆ ಇತ್ತು ಬಿಡಿ. ತಂಗಿನ ಅವರು? ತಾಯಿ ತಂಗಿ, ತಾಯಿಯ ತಮ್ಮ. ಓಕೆ ಓಕೆ. ಚೆನ್ನಾಗಿ ಒಟ್ನಲ್ಲಿ ಅವತ್ತಿನ ಲೈಫ್ ನೀವ್ ಹೇಳ್ದಂಗೆ ಅದನ್ನ ರಿಮೆಂಬರ್ ಮಾಡ್ಕೊಂಡು ಅನ್ಭವಿಸ್ಬೇಕಷ್ಟೇ. ಹೌದು. ಇವತ್ತು ಏನೇ ಅವ್ರು ಹೇಳ್ತಾರೆ ಇವಾಗ. ಹೇಳಿ. ಇಲ್ಲ ಅದೇ ಒಂದ್ ಫೋನ್ ಕಾಲು, ಅದೇ ನನ್ ನಂಬರ್ ನೋಡ್ಕೊಂಡಿದ್ದೆ ಅವ್ರ ಮನೆಗೆ ಹೋಗಿ ಅಷ್ಟೇ. ನಂಬರ್ ನೋಡಿ ತಲೆ ಬಿಡಿತ್ತು. ಅದು ಹೋಗಿ ಬೆಂಗಳೂರು ನಮ್ಮ ರಿಲೇಷನ್ ಅವ್ರ ಮನೆ ಬಂದಿದ್ದೆ. ಅವ್ರು ಫೋನ್ ತಗೊಂಡು ಅಷ್ಟೇ ಮಾಡಿದ್ದಷ್ಟೇ. ಒಂದ್ ಕಾಲ್ ಮಾಡಿದೆ, ಬೆಂಗಳೂರು ಬಂದಿದ್ದೀನಿ ನಾನು ಅಂತ. ಒಂದ್ ಫೋನ್ ಕಾಲ್ ಆದ್ರೆ ಫೋನ್ ನಂಬರ್ ರಿಜಿಸ್ಟರ್ ಆಗ್ಬಿಟ್ಟಿದೆ ನಿಮ್ಗೆ. ಒಂದ್ಸತಿ ಅದು ಒನ್ ಟೈಮ್ ನೋಡ್ಕೊಂಡಿದ್ದೆ. ಮೇಡಮ್ ನಾನ್ ಮಾಡಿರೋದಲ್ಲ. ಅದೇನೇ ಗೊತ್ತಾಯ್ತಾ ನೋಡಿ, ಇವ್ರು ಅಂಡರ್ಲೈನ್ ಮಾಡಿ ಹೇಳ್ತಾರೆ. ಅದನ್ನ ಮೆನ್ಷನ್ ಮಾಡಿ ಮತ್ತ ಆಮೇಲೆ ನಾನ್ ಮಾಡಿದ್ದೆ ಅನ್ಕೊಂಡ್ಬಿಟ್ರೆ ಅಂತ. ನೆನಪೇ ಇಲ್ಲ, ನಾನೇ ಮಾಡಿದ್ದೆ. ಆಮೇಲೆ ಅದೇ ಅಷ್ಟೇ, ನಾವೇನ್ ಹೇಳ್ಕೊಂಡಿಲ್ಲ. ನಿಮ್ಮ ಪ್ರೀತಿಸ್ತಾ ಇದೀವಿ ಅದೆಲ್ಲ ಐ ಲವ್ ಯು ಎಲ್ಲ ಏನಿಲ್ಲ. ಅಂದ್ರೆ ಮೇನ್ ಪಿಲ್ಲರ್ ಇವ್ರ ತಮ್ಮ. ಇವ್ರ ತಮ್ಮ ಇವ್ರನ್ನೇ ಮಾಡ್ಕೋಬೇಕು ನಮ್ಮ ಅಣ್ಣಂಗೆ ಅಂತ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮನೆಯವರೆಲ್ಲ ಒಪ್ಪಿಸಿ, ನಮ್ ಚಿಕ್ಕಪ್ಪರೆಲ್ಲಾನು ಒಪ್ಪಿಸಿ ಇವ್ರು ಮಾಡಿ ಚೆನ್ನಾಗಿರ್ತಾಳೆ. ಎಲ್ಲಿದ್ದಾರೆ ನಿಮ್ ತಮ್ಮ ಇವಾಗ? ಮೈಲಾರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಟ್ರಾವೆಲ್ಸ್ ಮಾಡ್ಕೊಂಡ್ರೆ ಇದ್ದಾನೆ. ಟ್ರಾವೆಲ್ಸ್ ಏನೇ ಇದ್ರು ಅವನೇ ಮೇನ್. ನನ್ನ ಲೈಫಲ್ಲಿ ಮೇನ್ ಅದೇ ಸ್ಟ್ರಗಲ್. ಅಯ್ಯೋ ಇವಾಗಿರೋ ಕಷ್ಟದಲ್ಲಿ ಇವಳನೇ ಅಂತಲ್ಲ, ಯಾವ್ದೇ ಹುಡುಗಿ ಆದ್ರೂ ಫಸ್ಟ್ ನನ್ನ ಲೈಫ್ ಸೆಟ್ಲ್ ಆಗ್ಲಿ, ಯಾವ್ದು ಬೇಡ ಅನ್ನೋ ತರ ನಿಂತಿದ್ವಿ. ಇವಳು ಏನೇ ಇದ್ರು ನಾನು ಇರ್ತೀನಿ ಜೊತೆ, ನಮ್ದು ಯಾವುದೇ ರೀತಿ ಕಷ್ಟ ಇದ್ರು ನಾನು ಇರ್ತೀನಿ ಅಂತ. ಬಟ್ ಏನೋ ಪ್ಲಾನ್ ಇತ್ತೇನೋ, ಪ್ಲಾನ್ ಇರುತ್ತೆ ಸರ್. ಇವಳು ಪ್ಲಾನ್ ಇತ್ತೇನೋ ತುಂಬಾ ಚೆನ್ನಾಗಿ ಅಂತ. ಅದಕ್ಕೆ ನೋಡಿದ್ರಾ ಹೆಂಗಿದೆ ಪ್ಲಾನ್ ದೇವ್ರದು ಅಂತ. ಆಮೇಲೆ ಮದ್ವೆ ಆದ್ರಿ. ಯಾವಾಗ ಮದ್ವೆ ಆಗಿದೆ? ಯಾವ ಇಯರ್ ಅಲ್ಲಿ? 2014 ಅಕ್ಟೋಬರ್ 18-19 ಮದ್ವೆ ಆಗಿದ್ದು. ಡೇಟ್ ಸೂಪರ್. ಎಷ್ಟು ಮಕ್ಕಳು? ಇಬ್ರು. ಒಬ್ಬ ಮಗ ಒಬ್ಳು ಮಗ. ಆರ್ತಿಗೊಂದು ಕೀರ್ತಿಗೊಂದು. ಸೂಪರ್ ಲೈಫ್. ಯಾವತ್ತು ಲೈಫ್ ಲೆಸನ್ ಕಲಿಸಿದಾಗ ಹಿಂಗಿರತ್ ಜೀವನ ಅಲ್ವಾ? ಎಕ್ಸ್ಪೆಕ್ಟೇಷನ್ ಇಲ್ಲ ಮೇಡಮ್ ಲೈಫಲ್ಲಿ. ನಿಜವಾಗ್ಲೂ ನಾನು ಇವಾಗ್ಲೂ ಹೇಳ್ತಾ ಇರ್ತೀನಿ, ನಾಳೆ ನನ್ಗೆ ಏನಾದ್ರು ಆಯ್ತು ನಾನು ಯಾರಿಗೂ ಲೆಕ್ಕ ಕೊಡ್ಬೇಕಾಗಿಲ್ಲ, ದೇವರು ಲೆಕ್ಕ ಕೊಡ್ಬೇಕಷ್ಟೇ. ಯಾರ ಹತ್ರನೂ 10 ರೂಪಾಯಿ ತಗೊಂಬಂದು ಜೀವನ ಮಾಡಿಲ್ಲ. ಲೆಕ್ಕ ಕೊಡ್ಬೇಕಾಗಿರೋದು ಒಳ್ಳೇದು ಕೆಟ್ಟದ್ದು ಗೊತ್ತು. ನಾಳೆ ಏನಾದ್ರು ಆಯ್ತಾ ಅದು ನನ್ನಿಂದನೇ ಆಗಿರೋದು, ಯಾರು ನನ್ನ ಹಾಳು ಮಾಡಲಿಲ್ಲ. ಅದ ಕಾರಣ ನಾನೇ ಆಗ್ಬೇಕು. ಉದ್ಧಾರ ಆದಾಗ ಮಾತ್ರ ನಾನೇ ಕಷ್ಟಪಟ್ಟು ಮುಂದೆ ಬಂದೆ ಅಂತೀನಿ. ಚೆನ್ನಾಗಿರಲ್ಲ ಅಲ್ಲ. ಅದಕ್ಕೋಸ್ಕರ ಇದು ಇವಾಗ್ಲೂ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅವಳು. ಲೈಫಲ್ಲಿ ಹಂಗೇನೋ ನಾನು ಆತರ ಆದ್ರೆ ಏನೂ ಆಗಲ್ಲ, ಎಲ್ಲ ಟಚ್ ಎಲ್ಲ ಸೂಪರ್ ಆಗಿದೆ. ಅದಕ್ಕೆ ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ತಗೊಬೇಕಲ್ಲ. ನಾನು ಫಸ್ಟ್ ಅದನ್ನೇ ಮೆನ್ಷನ್ ಮಾಡಿ ಹೇಳ್ತೀನಿ, ಅದಾದ್ರೆ ನಾನೇ ಕಾರಣ. ಅವರು ಇಬ್ರು ಚೆನ್ನಾಗಿದ್ದ ಬಂದಿಲ್ಲ, ನಾವು 0 ಇಂದನೇ ಅವ್ರ ಲೈಫ್ ಹಂಗಾಗಿ ನಿಮ್ಗೆಲ್ಲ ನೋಡಿಲ್ಲ. ಅಭ್ಯಾಸ ಇಲ್ಲ, ಏನಾದ್ರು ಸ್ವೀಕರಿಸ್ತೀವಿ. ಆಗಲ್ಲ ಅಂತ ನಂಬಿಕೆ, ಚೆನ್ನಾಗಿರ್ತೀವಿ ಅನ್ನೋದು ಚೆನ್ನಾಗಿ ನೋಡ್ಕೊಂತಾನೆ ಇರ್ತಾನೆ, ಇನ್ನು ಚೆನ್ನಾಗಿ ನೋಡ್ಕೊಂತಾನೆ ಇರ್ತಾನೆ. ಆಗದೆಲ್ಲ ಒಳ್ಳೇದಕ್ಕೆ ಇದು ಲೈನ್ ಅಂದ್ರೆ ಕರೆಕ್ಟ್. ಏನಾಗತ್ತೆ ಅದೆಲ್ಲ ಒಳ್ಳೇದು. ಸೊ ಇವತ್ತು ನಮ್ಗೊಂದು ಏನ್ ಗೊತ್ತಾ, ಮಾತುಕತೆ ನಡುವೆನೆ ನಮ್ದು ಬ್ರೇಕ್ ಮಾಡಿ ಇವರು ಜಾಯಿನ್ ಮಾಡ್ಕೊಂಡಿರೋದು ಯಾಕೆ ಅಂದ್ರೆ, ಇದೊಂದು ದೊಡ್ಡ ಹೆಸರು ಅಂಡ್ ಒಂದು ದೊಡ್ಡ ಎಮೋಷನ್ ಇರುವಂತಹ ವ್ಯಕ್ತಿ. ಅಂಡ್ ಇಲ್ಲಿ ನಮ್ಮ ಪ್ರಭು ಸರ್ ಬಗ್ಗೆ ಮಾತಾಡ್ತಾರೆ. ನಂಗೆ ಅದು ಇನ್ನೂ ಖುಷಿ ಆಗೋಯ್ತು.
ಒಂದೇನ್ ಗೊತ್ತಾ, ಒಂದ್ಸತಿ ಮನುಷ್ಯರು ಮನುಷ್ಯತ್ವಕ್ಕೆ ಕನೆಕ್ಟ್ ಆದ್ರೆ ಹೆಂಗಿರತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಇಷ್ಟು ಹಿರಿಯರು ಸಿಕ್ಕಿದ್ದಾರೆ ನಮ್ ಜೊತೆ. ಅಂಡ್ ಸ್ವಪ್ನ ಬುಕ್ ಹೌಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಯಾರನ್ನ ಕೇಳಿದ್ರು ಸ್ವಪ್ನ ಬುಕ್ ಹೌಸ್ ಅಂದ್ರೆ ಏನು ಅಂತ ಯಾರು ಕೇಳಲ್ಲ. ಅಷ್ಟು ದೊಡ್ಡ ಹೆಸರಿರುವಂತಹ ಒಂದು ಸ್ವಪ್ನ ಬುಕ್ ಹೌಸ್ಗೆ ಸಂಬಂಧಪಟ್ಟಂತ ಹಿರಿಯ ಜೀವ ಇದು. ಬನ್ನಿ ಮಾತಾಡ್ಸೋಣ. ರಜನಿಕಾಂತ್ ಸರ್, ಇವ್ರ ಹೆಸರು ರಜನಿಕಾಂತ್. ಅವ್ರ ದೊಡ್ಡ ಹೆಸರು ಅಂದ ತಕ್ಷಣ ನಾನು ಏನ್ ಹೇಳ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ, ಉದ್ದ ಹೆಸರು ಇಡ್ಬೋದಾ ಅಂತ. ಸೊ ರಜನಿಕಾಂತ್ ಅಂತ. ಸರ್ ಹೇಗಿದ್ದೀರಿ? Yeah, I'm very, very fine. And today, while I have come here and you met me, particularly, they are very good friends here. And Prabhu and Sridhar, they are just like Rama Lakshmana, like a Mahabharata and Ramayana. Dosege, your Mahabharata and Ramayana. For the dose, what a preparation, what a our kayinda our ಮಾಡಿರೋದು ಇದು all the way ದೋಸೆದು. That is a great journey ಹೇಳ್ಬೋದು. ಬಿಕಾಸ್ ಎಲ್ಲಿಂದ ಅವ್ರ ಜರ್ನಿ ಶುರು ಆಗಿದ್ದು ನಗರಪೇಟೆಯಿಂದ. ಆ್ಯಂಡ್ ಟುಡೇ ದೇ ಆರ್ ಇನ್ ದಿಸ್ ಸೂಪರ್ ಮೋಸ್ಟ್ ಏರಿಯಾ ಆಫ್ ದ ಗಾಂಧಿನಗರ್ ವಿತ್ ಈಶಾ ದೋಸಾ ಪಾಯಿಂಟ್ ಎಟ್ಸೆಟ್ರಾ. ಇವರು ಕಷ್ಟಪಟ್ಟಿದ್ದು ನಾವು ವಿ ಕ್ಯಾನ್ ಸಿ ಅರೌಂಡ್ ಹಿಯರ್. ಆ್ಯಂಡ್ ವಾಟ್ ಎ ಬಿಗ್ ಆ್ಯಂಡ್ particularly they are very, very cautious, especially cautious about the quality. Quality day and night 24 hours iday quality maintain ಮಾಡಿ all the time. And they are also very hard worker, and they have to, I think they are actually eligible for the sky high, like ತುಂಬಾನೇ ಮೇಲೆ ಅವರು ಬರಲೇಬೇಕು and ಆಗಲೇಬೇಕು. And he is there really hard worker, super taste maker, and very fine. Even otherwise, with the quality of the things, their pricing is very, 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 very reasonable. And I wish everyone can know about the price at every taste, etc. And please let everybody come here. I wish so. ಸೋ ಸ್ವೀಟ್. ಒಬ್ಬ ಹಿರಿಯ ಜೀವ ಇಷ್ಟು ನಮಗೆ ವಿಶ್ ಮಾಡತ್ತೆ ಅಂದ್ರೆ ಅವ್ರು ಎಷ್ಟು ಪುಣ್ಯ ಮಾಡಿದ್ರು ನಮ್ಮ ಪ್ರಭು ಸರ್, ಏನ್ ಬೇಕು ಮೇಡಮ್ ಅಲ್ವಾ? ಇವತ್ತು ಯಾರು ಮೇಡಮ್, ನಾನು ಅದನ್ನೇ ಹೇಳಿದ್ವಿ, ಅವಾಗ್ಲೂ ಮೆನ್ಷನ್ ಮಾಡಿ ಹೇಳಿದೆ, ನಂಗೆ ಹೊರಗಡೆ ಏನು ಇಲ್ಲ, ಇದೇ ಜೀವನ. ಇವ್ರು ಬಂದು ಖುಷಿಯಾಗಿ ಬ್ಲೆಸ್ ಮಾಡೋದಾಗ್ಲಿ, ಇವ್ರು 4 ಜನ ಕೇಳ, ಇವ್ರು ನೀವು ಇನ್ನೂ ಬೆಳಿಬೇಕು, ಇದಕ್ಕಿಂತ ನಮ್ಗೆ ಇನ್ನೇನು ಕೇಳಕ್ ಸಾಧ್ಯ? ನಾವು ಏನು ಬೇಕಾಗಿಲ್ಲ. ಅವ್ರು ಓಪನಿಂಗ್ ಮುಂಚೆಯಿಂದನು, ಓಪನಿಂಗ್ ಆದ್ಮೇಲಲ್ಲ, ಓಪನಿಂಗ್ ಮುಂಚೆಯಿಂದ ಇದಾಯ್ತಾರಪ್ಪ, ಲೈಫಲ್ಲಿ ನಿಂಗೆ ತುಂಬಾ ಒಳ್ಳೇದಾಗಿದೆ, ಅದ್ ಪ್ರಾಬ್ಲಮ್ ಅಲ್ಲ, ನಿನ್ಗೆ ಒಳ್ಳೇದಾಗಕ್ಕೆ ಈ ತರ ಆಗೈತೆ, ನೀನ್ ಇನ್ನೂ ಬೆಳಿಬೇಕು. ನಾನೇನೋ ನನ್ನ ಜೀವನದಲ್ಲಿ ಏನೋ ಒಂದು ಇದಾದಾಗ ಹಿಂಗಾಗ್ತಾ ಇದೆ ಅಂತ ಹೇಳಿದಾಗ ಇನ್ನೂ ಚೆನ್ನಾಗಿರ್ತೀಯ. 100% this has happened for his betterment. ಮೋಟಿವೇಶನ್ ಕೊಡ್ತಾರೆ ಅಂತಾರಲ್ಲ, ಆ ಥರ ಒಂಥರ ಪುಷ್ ಮಾಡ್ತಾರೆ. ಏನೋ ಯಾಕೆ ಟೆನ್ಷನ್ ತಗೋತಿ, ಆರಾಮಾಗಿರು, ಒಳ್ಳೆ ಜಾಗ ಮಾಡಿದ್ಯಾ, ಇನ್ನೂ ಏನೋ ಮಾಡೋಣ, ಇನ್ನೂ ಏನೋ ಅದನ್ನ ಹೇಳ್ತಾ ಇರ್ತಾರೆ. ಅದೇ ಒಂದು ಖುಷಿ. ಅವ್ರ ಅನುಭವದ ಮುಂದೆ definitely come up like anything. And why I wish so much, because we have at our relative, that is Sapna Book House. They have also grown up like from zero ಸ್ವಪ್ನ to ಬುಕ್ ಹೌಸ್ ಕನೆಕ್ಷನ್ ಅನ್ಸುತ್ತೆ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. yeah, collection is very, very good today. And luckily we are the best publisher also. And ಅಲ್ಲ ಸರ್, ಅದೆಲ್ಲ ಗೊತ್ತು ನಮಗೆ, ನಿಮ್ಮ ಕನೆಕ್ಷನ್ ಹೇಳಿ. yeah, about our connection is our own relative. It is my daughter, the owner is my daughter, right? And the way all the 3 brothers are, they are 3 brothers, their bonding is so good, and that is the result of that. They can grow like anything because of unity of the brothers of them. That is one part. The collection, the pricing is very, very fine. And in about Limca Book of Records, they are from years and years they are there, and they are the biggest in Asia. That is one part. Like this only thing ಅವರು ಮಾಡಿರೋದು ಅದು ಸ್ಟಾರ್ಟಿಂಗ್ ಅದು ಇನಿಷಿಯಲಿ ಅದ್ರ ಬಗ್ಗೆ ಅದು ಅವರು ವಾಟ್ ಯು ಕಾಲ್ ಕಷ್ಟಪಟ್ಟಿದ್ದು ಅವ್ರ ಟು ಬ್ರಿಂಗ್, ಆ್ಯಂಡ್ ಇಟ್ ಹ್ಯಾಸ್ ಕಮ್ ಅಪ್ ಲೈಕ್ ಎನಿಥಿಂಗ್. ಹೌದು ಸರ್, ಬಟ್ ನನಗೆ ಒಂದೇನು ಖುಷಿ ಆಗ್ತಿರೋದು ಗೊತ್ತಾ, ಅವರಷ್ಟು ಅನುಭವಸ್ಥರು ಮತ್ತೆ ಅಷ್ಟು ಸಕ್ಸಸ್ಫುಲ್ ಒಂದು ಬುಕ್ ಹೌಸ್ನ ನಡೆಸ್ತಾ ಇರುವಂಥವ್ರು ಅವರ ಮಗಳು. ಇವತ್ತು ಈಶಾ ದೋಸೆ ಪಾಯಿಂಟ್ ಅಲ್ಲಿ ಪ್ರಭು ಸರ್ಗೆ ಒಂದು ಹುಮ್ಮಸ್ಸನ್ನ ಕೊಡ್ತಾರೆ, ಒಂದು ಉತ್ಸಾಹನ ತುಂಬ್ತಾರೆ ಅಂದ್ರೆ ಆ ಒಂದು ಸಕ್ಸಸ್ಸು ಅಷ್ಟು ಒಳ್ಳೆ ಮನ್ಸಿರೋದಕ್ಕೇನೆ ಅವ್ರಿಗೆ ಅಷ್ಟೊಂದು ದೊಡ್ಡ ಸಕ್ಸಸ್ ಸಿಕ್ಕಿರೋದಕ್ಕೆ ಸಾಧ್ಯ ಅನ್ಸುತ್ತೆ,
ಅಲ್ವಾ? ಖಂಡಿತ ಹಾಗೆ ಆಗುತ್ತೆ. ಯಾವಾಗ್ಲೂ ಅಷ್ಟೇ, ಯಾವ್ದನ್ನ ಬಿಟ್ಬಿಡಿ, ನೀವ್ ಏನ್ ಮಾಡ್ಬೇಕು ಮಾಡ್ತಾ ಇರಿ, ಅದು ನಡೆಯುತ್ತೆ. ಅಷ್ಟೇ. ಕೆಲವೊಂದು ಅನುಭವ ನನ್ಗೆ ಇದೇ ತರ ಹೇಳ್ತಾರಲ್ಲ, ಒಂದೊಂದು ಈಶಾ ಅಂತ ಹೆಸರಿಟ್ಟಿದ್ದು ಅಷ್ಟೇನೆ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದು ಈಶಾ ಅಂತ ಇಡಪ್ಪ ಚೆನ್ನಾಗಿದೆ. ಅವರು ಒಂದು ಒಳ್ಳೆ ಎಲ್ಲರೂ ಸೇರಿ ನಾವೇನೋ ನೋಡಿರ್ತಾರಲ್ಲ, 0 ಇಂದ ನೋಡಿರ್ತಾರಲ್ಲ, ಇವತ್ತು ನಿಮ್ದು ಹಿಂಗಾಗಿದ್ಯಾ, ನೀನ್ ಇನ್ನೂ ಚೆನ್ನಾಗಿರ್ತೀವಿ, ಒಳ್ಳೆ ಲೈಫ್ ನಿಮ್ಗೆ, ಇದನ್ನೇ ನನ್ಗೆಲ್ಲರೂ ಒಂಥರ ಹುಮ್ಮಸ್ ಇದು ಮಾಡಿ ನಾವು ಇವತ್ತು ನಿಮ್ ಒಳ್ಳೆ ಮನ್ಸು ನಿಮ್ ಜೀವನ ಇಷ್ಟು ಚೆನ್ನಾಗಿರೋದಕ್ಕೆ ಮತ್ತೆ ಈಗ ಒಂದು ಶುರು ಮಾಡಿ ಇದು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಆಗಿರೋದು. ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಿಮ್ ಟೈಮ್ ನೀವು It's okay, fine, but it's our good luck you have come. I appreciate your visit here. Yeah, thank you so much. Thank you. Bye. ಕರೆಕ್ಟ್ ಆಗಿ ನಮ್ಮ ಹಿರಿಯ ಜೀವ ಒಂದು ಜಾಯಿನ್ ಆಯ್ತು. ಅವರ ಆಶೀರ್ವಾದ, ಅವ್ರದ ಹಾರೈಕೆ, ಅಂಡ್ ಇವ್ರಿಗೆ ಎಷ್ಟು ಹುರುಪು ಉತ್ಸಾಹನ ತುಂಬ್ತಾರೆ ನೋಡಿದ್ರಿಲ್ಲ. ಜೀವನದಲ್ಲಿ ಹಿಂಗೆಲ್ಲ ಒಬ್ಬೊಬ್ರು ಇರ್ಬೇಕು ನಮ್ಗೆ ಇನ್ಸ್ಪೈರ್ ಮಾಡೋದಕ್ಕೆ. ಪ್ರಭು ಸರ್ ಅವ್ರು ಹೇಳಿದ್ದಕ್ಕೂ ಅವ್ರು ಬಂದು ಜಾಯಿನ್ ಆಗಿದ್ದಕ್ಕೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅದು. ಎಸ್, ನೀವ್ ಹೇಳ್ತಿದ್ರಿ ನಮ್ ಲೈಫಲ್ಲಿ ಏನೇನಾಗಿದೆ ಅದೆಲ್ಲ ಒಳ್ಳೇದಕ್ಕೆ ಅಂತ. ಈಗ ಅಷ್ಟೇ ಖುಷಿಯಾಗಿದ್ದೀರಾ. ಸೊ ಈ ಒಂದು ಈಶಾ ದೋಸೆ ಪಾಯಿಂಟ್ ಶುರುವಾಯ್ತಲ್ಲ, ಇದಕ್ಕೆ ಹೆಸರಿಡೋದ್ರ ವಿಷಯ ಮಾತಾಡ್ತಿದ್ವಿ ನಾವು. ಹೆಂಗೆ ಈ ಹೆಸರು ಕನ್ಫ್ಯೂಷನ್ ಅಲ್ಲಿ ಇದ್ವಿ ಅಂತ ಹೇಳಿದ್ರಿ. ತುಂಬಾ ಕನ್ಫ್ಯೂಷನ್ ಇತ್ತು, ಕೆಲವೆಲ್ಲ ಕಾರ್ಡೇ ಮೆನ್ಷನ್ ಆಗ್ಬಿಟ್ಟಿದ್ದು ಆಗ್ಲೇ. SPR ಅಂದ್ಬಿಟ್ಟು ಶ್ರೀಧರ್ ಅಂತ ಇದ್ದಾರೆ, ನಮ್ಮ ಶ್ರೀಧರ್ ಅವ್ರದ್ದು ಫೇಮಸ್, ಅವ್ರದ್ದು ಶ್ರೀಧರ್ ದೋಸೆ ಅಪಾಯಿಂಟೆಡ್ ಕಾರ್ಡೆಲ್ಲ ಓಡಿಸ್ದು. ಆಮೇಲೆ ಹಿಂಗೆ ಮಾತುಕತೆ ಆಗ್ಬೇಕಾದ್ರೆ ಹಿಂಗೆ ಹಿರಿಯೋರು ಒಬ್ಬರು ಮಣಿ ಅಂದ್ಬಿಟ್ಟು ಆಡಿಟ್ರು, ಈಶಾ ದೋಸೆ ಪಾಯಿಂಟ್ ಅಂತ ಇಡಿ, ಇದೆಲ್ಲೂ ಇಲ್ಲ, ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಇದು ಇನ್ನೂ ಬೆಳೆಯುತ್ತೆ, ನೀನು ಫೆಬ್ರವರಿ ಜನವರಿ ಮೇಲೆ ಇನ್ನೂ ಬ್ರಾಂಚ್ಗಳು ಮಾಡ್ತೀಯ. ಅವ್ರು ಅಷ್ಟಾಲಜಿ ಹೇಳಲ್ಲ, ನಮ್ಮ ಕಷ್ಟಗಳು ನೋಡ್ಬಿಟ್ಟು ಅವ್ರು ನಂಗೆ ಓಪನ್ ಆಗಿ ಹೇಳಿದ್ದು, ಅವ್ರ ಹೆಸರು ಇಟ್ಕೊಟ್ಟಿದ್ದೀವಿ. ಅವ್ರು ಎಷ್ಟು ನಮ್ಗೆ ರೀಸೆಂಟಾಗಿ ಪರಿಚಯ ಆಗಿದ್ದು ಅಷ್ಟೇ, ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆದಮೇಲೆ ಪರಿಚಯ ಆಗಿದ್ದು. ಅವ್ರು ಯಾರೋ ಒಂದು 50 ಹೆಸರು ನಮ್ಮ ಬಗ್ಗೆ ಚೆಕ್ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಅಂದರೆ ನನಗೆ ಅವಾಗಲೇ ಒಂದು ರಿಯಲೈಸ್ ಆಗಿದೆ, ನಾವೇನೋ ಹೆಲ್ಪ್ ಮಾಡೋದು ಅನ್ನೋದೇ ನಮ್ಗೆ ಯಾರು ಮಾಡಬೇಕಾಗಿಲ್ಲ, ಯಾರೋ ಬೇರೆ ರೂಪದಲ್ಲಿ ನಮ್ಗೆಲ್ಲ ಏನೋ ಅಂತ ಅಡ್ಜಸ್ಟ್ ಮಾಡಿ ಇವತ್ತು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಮ್ದೆಲ್ಲ ಪ್ರಾಬ್ಲಮ್ ಇರ್ಬೇಕು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ನೀನು ಅವಾಗಿಂದ ನೋಡಿದ್ವಿ, ಇನ್ನೂ ಚೆನ್ನಾಗಿತ್ತು ಹೋಗಪ್ಪ, ತುಂಬ ಚೆನ್ನಾಗಿ ಹೆಸರೆಲ್ಲ ಇಟ್ಕೊಟ್ರು ಅವರೇನೆ. ಅದು ಬೆಳೆಸ್ಕೊಂಡು ಹೋಗೋದು ಉಳಿಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಸೂಪರ್. ನೋಡಿದ್ರಾ, ಒಂದು ಸಕ್ಸಸ್ಫುಲ್ ಸ್ಟೋರಿ ಹಿಂದೆ ಎಷ್ಟೆಲ್ಲ ಸ್ಟೋರಿಗಳಿರುತ್ತೆ ಅಂತ. ಲೈಫು ಅಷ್ಟೇ, ನಾವು ಯಾವತ್ತು ನಾವು ಅನ್ಕೊಂಡಂಗೆ ಏನೋ ಆಗಿರಲ್ಲ, ಬಟ್ ಏನೋ ಬೆಸ್ಟ್ ಆಗೋದಕ್ಕೆ ಏನೇನೋ ಆಗ್ತಾ ಇರುತ್ತೆ. ಬಟ್ ಇವತ್ತು ದೋಸೆ ಪಾಯಿಂಟ್ ಅಂತ ನಾವೇನು ಈಶಾನ ಇಲ್ಲಿ ಲೊಕೇಟ್ ಆಗಿದೆ ಅಲ್ಲ ಗಾಂಧಿನಗರದಲ್ಲಿ, ಇದಾಗೋದ್ರ ಹಿಂದೆನೂ ತುಂಬ ಸ್ಟೋರಿಗಳಿದೆ. ಅಷ್ಟು ನೋವು, ಅಷ್ಟು ಗ್ರಾಫಲ್ಲಿ ಏರಿಳಿತ ಎಲ್ಲ ಕಂಡ ಮೇಲೆ ಇವತ್ತು ಗಾಂಧಿನಗರದಲ್ಲಿ ಇದೊಂದು ಕಾರ್ನರಲ್ಲಿ ಇಷ್ಟು ಬ್ಯೂಟಿಫುಲ್ ಜಾಗ ಗೊತ್ತಾ, ಎಷ್ಟು ಪ್ರಶಾಂತವಾಗಿದೆ. ಆರಾಮಾಗಿ ಕುತ್ಕೊಂಡು ಇಲ್ಲಿ ಬೇಕಾಗಿತ್ತು ತಿಂದು ಒಳ್ಳೆ ಕಾಫಿ, ಫಿಲ್ಟರ್ ಕಾಫಿ ಟೇಸ್ಟ್ ಮಾಡಬೇಕಂದ್ರೆ ಇಲ್ಲಿಗೆ ಬರ್ಬೇಕು, ಅಷ್ಟು ಚೆನ್ನಾಗಿದೆ. ನಮ್ಮ ಬೆಂಗಳೂರಲ್ಲಿ ತುಂಬ ಐಕಾನಿಕ್ ಪ್ಲೇಸ್ಗಳಿದ್ದಾವೆ ನಿಜ, ಅದರಲ್ಲಿ ಇದು ಒಂದಾಗಿದೆ ಅಂತಂದರೆ ನೀವು ಯೋಚನೆ ಮಾಡಿ. ಅದು ಇಷ್ಟು ಶಾರ್ಟ್ ಪೀರಿಯಡಲ್ಲಿ ನನಗಂತೂ ತುಂಬ ಇಷ್ಟ. ಗಾಂಧಿನಗರ ಸುತ್ತಮುತ್ತ ಎಲ್ಲೇ ಬಂದ್ರೂ ಹುಡುಕೊಂಬರೋದು ಇಲ್ಲಿಗೆ ನಾವು. ಸೊ ಇಲ್ಲಿ ಬಂದು ನಾವು ದೋಸೆ ತಿಂದು ಕಾಫಿ ಕುಡಿದ್ರೆ ಅದ್ರದ್ದು ಸಮಾಧಾನನೇ ಬೇರೆ ಅಲ್ವಾ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಕಿಚನ್ ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ತೀನಿ ಮೇಡಮ್, ಹೇಳಿ ಸರ್. ಹೋಟ್ಲು ಮಾಡಕ್ಕೆ ಏನ್ ಬೇಕು ಅನ್ನೋದ್ಕಿಂತ ನಾವು ಯಾವುದೇ ಒಂದು ಜನ ಪಾರ್ಟ್ನರ್ಶಿಪ್ ಎಲ್ಲ ಏನೋ ಮಾಡ್ಬೇಕಾದ್ರೂ ವಿಶ್ವಾಸ, ಅದೇನೇ ಸಪ್ರೇಟ್ ಮನೇಲಿ ಇಟ್ಕೊಳ್ಳೋಣ, ಅದೇನೇ ಇದ್ರು ಅಫಿಷಿಯಲ್ ಆಗಿ ಒಂದು ಮಾಡ್ಕೊಂಡು ಮುಂದೋಗಿ. ವ್ಯವಹಾರನೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ಯಾಕೆಂದ್ರೆ ಒಂದು ನನ್ಗಾಗಿರೋ ಅನುಭವಕ್ಕೆ ಕೆಲವೊಂದು ಏನಕ್ಕೂ ದುಡ್ಡು ಅನ್ನೋದು ಭಾರಿ ತಲೆ ಕೆಡಿಸುತ್ತೆ ಮೇಡಮ್. ಅದಕ್ಕೆ ಒಂದು ಗಾದೆ ಇದು 0 ಇಂದ ಹಿಡಿದು ಇವತ್ತು CR ವರ್ಗು ಬಿಸ್ನೆಸ್ ಮಾಡಿದ್ದಂತ ಲೈಫಲ್ಲಿ ಮತ್ತೆ ಹಿಂದೆ ಬರ್ಬೇಕಾಗತ್ತೆ. ಅದೊಂದು ಕಲೀಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನೋ ಒಂದು ಒಳ್ಳೇದು ಕೆಟ್ಟದ್ದು ಮಾಡಿರ್ತೀವಿ, ದೇವ್ರು ಕಾಪಾಡ್ತೀವಿ. ಆದ್ರೆ ವ್ಯವಹಾರಿತವಾಗಿ ಮಾಡಿದ್ರೆ ಎಲ್ಲರಿಗೂ, ಅವ್ರಿಗೂ ಪರವಾಗಿಲ್ಲ, ನನಗೂ ಪರವಾಗಿಲ್ಲ. ಇಲ್ಲ ವಿಶ್ವಾಸ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ಕೊಂಡಿದ್ರೆ ಯಾವತ್ತೂ ವಿಶ್ವಾಸದಲ್ಲಿ ಯಾರೋ ಒಬ್ರು ಎಂಟ್ರಿ ಆಗಿ ಅದು ಮಿಕ್ಸ್ ಆಗ್ಲೇಬಾರ್ದು. ಇಬ್ರು ಇದೀವಿ ಅಂದ್ರೆ ಇಬ್ಬರೇ ಇರ್ಬೇಕು. ಇನ್ನೊಬ್ಬ ಬಂದು ಎಂಟ್ರಿ ಆದ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಇದೊಂದು ನನ್ನ ಅನುಭವ. ನೆಕ್ಸ್ಟ್ ಯಾರು ಮಾಡ್ಬೇಕಾದ್ರೂ ನಾನು ಇವಾಗ್ಲೂ ಹೇಳ್ತಾ ಇರ್ತೀನಿ, ತುಂಬಾ ಜನ ಬಂದು ಕೇಳ್ತಾರೆ ಏನಿದ್ರು ಪೇಪರ್ ವರ್ಕ್ ಇದೆಯಪ್ಪ ಮಾಡೋಣ. ಕರೆಕ್ಟ್, ಬಾಯಿ ಮಾತಲ್ಲಿ ವಿಶ್ವಾಸದಲ್ಲಿ ಏನು ಮಾಡಬಾರ್ದು. ಅದು ಅನುಭವ ಆಗಿದೆ ಮೇಡಮ್. ಕರೆಕ್ಟ್. ಪೇಪರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಏನಿದೆ ನಮ್ಮ ಹತ್ರ ಇರ್ಲೇಬೇಕು. ಒಂದು ಜೆರಾಕ್ಸ್ ಕಾಪಿ ಇಟ್ಕೊಳ್ಳಿ. ಇವಾಗ ಮಾಡ್ತೀನಿ ಅಂದ್ರೆ ಪಾರ್ಟ್ನರ್ಶಿಪ್
ಬಟ್ ಒಂದಂತೂ ನಿಜ, ಕಷ್ಟನೋ ಸುಖನೋ ಸಣ್ಣದೋ ದೊಡ್ಡದೋ ಇಂಡಿಪೆಂಡೆಂಟ್ ಆಗೇ ಮಾಡ್ಬೇಕು. ಇದೊಂದು ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಮಾಡಿ ಇವಾಗ ಕಳ್ಸಿದೀವಿ. ಓನರ್ಶಿಪ್ ಯಾವಾಗ್ಲೂ ಒಂದೇ ಇರ್ಬೇಕು. ಧೈರ್ಯ ಇರ್ಬೇಕು ಮೇಡಮ್. ಮಾಡ್ತೀನಿ ಕೆಲಸ ಮಾಡ್ತೀನಿ, ಕೆಲ್ಸ ಗೊತ್ತಿದ್ದಾಗ ಏನೋ ಆಗೋಗುತ್ತೆ ಅಂದ್ರೆ ನೀನ್ ಮಾಡಿದ್ರೆ ಗೊತ್ತಾಗುತ್ತೆ ಏನಾಗುತ್ತೆ. ಹೌದು. ಎಷ್ಟೋ ಜನ ಇವಾಗ ಹಂಗೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲೂ ಇದಾರೆ, ಏನೋ ಆಗ್ಬಿಡುತ್ತೆ, ಏನ್ ಆಗ್ಬಿಡುತ್ತೆ, ಏನಾಗಲ್ಲ. ಒಂದ್ ಅನುಭವ ಆಗ್ಬೋದು ಅಷ್ಟೇ, ಅಷ್ಟೇ. ಕರೆಕ್ಟ್. ಏನೂ ಆಗಲ್ಲ. ಹೌದು, ಒಂದ್ ಅನುಭವ, ಒಂದ್ ಲೆಸನ್. ಎಷ್ಟೋ ಜನ ನೀನೇನಾಯ್ತು ನೋಡ್ತೀನಿ ಅಂದವರೆಲ್ಲ ಕೆಲಸ ಕೇಳ್ಕೊಂಡ್ ಬಂದಿದ್ದು ನೋಡಿದ್ದೀನಿ. ನೀನ್ ಹಿಂಗೆ ಇರ್ತೀಯ ಅಂದವರು ಕೆಲಸ ಕೇಳ್ಕೊಂಡ್ ಬಂದಿದ್ದು ನೋಡಿದ್ದೀನಿ. ನನ್ನ ಜೀವನದಲ್ಲೇ ಏನೇನು ಸೋತ್ರೆ ಲೆಸನ್ ಅದು, ಹೌದು. ಗೆದ್ರೆ ಅದ್ ನಮ್ದೇ. ಹಾಗೆಲ್ಲ ನೆಕ್ಸ್ಟ್ ಏನೋ ಮಾಡ್ಬೇಕು ಅನ್ನೋದು ಬರುತ್ತೆ. ಸೋತ್ರೆ ಗೆದ್ರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಅವಾಗ್ಲೇ ಗೆದ್ರೇನೆ ಒಂದೇ ಸಲ ಗೆದ್ರೇನೆ ಸ್ವಲ್ಪ ನಮ್ಗೆ ಕಷ್ಟ, ನಿಜ. ಚಕ್ಕರ್ ಬರುತ್ತೆ ಅವಾಗ ಒಂದೇ ಸಲ. ನಿಲ್ಲಲ್ಲ ಇಲ್ಲಿ ಕೆಳಗಡೆ. ಹೌದು, ಒಂದ್ ಸ್ವಲ್ಪ ಚಕ್ಕರ್ ಬರುತ್ತೆ. ಏನಾಯ್ತವ ನಡಿಯ. ಕರೆಕ್ಟ್. ಬಟ್ ಮುಂದೆ ಒಂದ್ ದಾರಿ ಕಾಯ್ತಾ ಇರುತ್ತೆ, ಅದನ್ನ ಯೋಚನೆ ಮಾಡಿರಲ್ಲ ನಾವು. ಹೆಂಗೆ ಮೇಡಮ್, ಬನ್ನಿ ಹೋಟ್ಲೊಳಗಡೆ ಬನ್ನಿ ನೋಡೋಣ. ಒಳಗಡೆ ಇವಾಗ ಕಿಚನ್ಗೆ ಹೋಗೋಣ, ಏನೇನೆಲ್ಲ ರೆಡಿ ಇದೆ ನೋಡೋಣ. ಅಂಡ್ ನಾನು ಹೇಳಿದ್ನಲ್ಲ, ದೋಸೆ ತೋರಿಸ್ತೀನಿ, ಬನ್ನಿ ಬನ್ನಿ ಬನ್ನಿ.